ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025ರಲ್ಲಿ ಯಾರೆಲ್ಲ ಉದ್ಯೋಗ ಅವಕಾಶಕ್ಕೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಉದ್ಯೋಗವನ್ನ ಹಿಡಿಬೇಕಂತ ಜಾಬ್ಗೆ ಕಾಯ್ತಾ ಇದ್ರು, ಅವ್ರಿಗೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನ ನೀಡಿದೆ. 2025ರಲ್ಲಿ ಹೊಡಿಸುವಂತ ಒಂದು ಹೊಸದಾದ ನೋಟಿಫಿಕೇಶನ್ ಅನ್ನ ಏನಂದ್ರೆ ರೈಲ್ವೆ ಒಂದು ನೋಟಿಸ್ ಅನ್ನ ಎಲ್ಲರಿಗೂ ಕೊಟ್ಟಿದೆ ಸ್ನೇಹಿತರೆ. ಅದ್ ಏನಂತ ನೋಡೋಣ. ಯಾರೆಲ್ಲ SLC ಮತ್ತೆ ITI ಡಿಪ್ಲೊಮಾ BSc ಡಿಗ್ರಿಯನ್ನ ಮಾಡಿದ್ರು ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ಹೊಸ ನೋಟಿಫಿಕೇಶನ್ 2025ರಲ್ಲಿ ಕಾನ್ಫರ್ಮ್ ಆಗಿದೆ. ಇದರ ಹುದ್ದೆಗಳು ಎಷ್ಟು? 6374 ಹುದ್ದೆಗಳು ಕಾನ್ಫರ್ಮ್ ಆಗಿದಾವೆ. ITI ಆದವ್ರಿಗೆ ಯಾವೆಲ್ಲ ಹುದ್ದೆಗಳು ಬರ್ತಾವೆ, ಮತ್ತೆ ಡಿಪ್ಲೊಮಾದವ್ರಿಗೆ ಯಾವ ಬರ್ತಾವೆ, ಆಮೇಲೆ BSc ಆದವ್ರು ಎಷ್ಟು ಅಪ್ಲಿಕೇಶನ್ಗೆ ಹುದ್ದೆಗಳ ಅಪ್ಲಿಕೇಶನ್ ಹಾಕ್ಬೋದು, ಈ ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಡೆವರೆಗೂ ನೋಡಿ ಅಂತ ಹೇಳ್ತಾ, ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ನಿಮ್ ಫ್ರೆಂಡ್ಸ್ ಅಪ್ಲಿಕೇಶನ್ ಗಾಗಿ ವೇಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮ್ಗೆ ಒಂದು ಯಶಸ್ ಅನ್ನ ಗಳಿಸುವಂತದ್ದು ಈಸಿ ಆಗಿರ್ತದೆ ಸ್ನೇಹಿತರೆ. ಆದ್ರಿಂದ ಯಾರೆಲ್ಲ ಗ್ರೂಪ್ ಡಿ ಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರಿಗೆಲ್ಲರಿಗೂ ಈಸಿ ಆಗ್ಲಿ ಅಂತ ನಮ್ಮ ಚಾನೆಲ್ ನ ವತಿಯಿಂದ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ನಿಮಗೆ ಮಾಡ್ತಾ ಇದ್ವಿ ಸ್ನೇಹಿತರೆ. 2005ರಿಂದ 2022 ನಡೆದಿರ್ತಕ್ಕಂತ ಎಲ್ಲ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ ನಿಮ್ಗೆ ಕೊಡ್ತಾ ಇದೀವಿ. ಅದರ ಜೊತೆಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಪ್ರಶ್ನೆ ಪತ್ರಗಳು ನಿಮ್ಗೆ ಸಿಗ್ತವೆ, ಮತ್ತೆ ಇತ್ತೀಚೆಗೆ ನಡೆದಂತ RPF SI ನ ಪ್ರಶ್ನೆ ಪತ್ರಗಳು ನಡೀತವೆ, ಮತ್ತೆ ಈಗೇನ ಟೆಕ್ನಿಷಿಯನ್ ಗ್ರೇಡ್ 3 ಕಾನ್ಫರ್ಮ್ ಆಗಿದೆಯಲ್ಲ ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಟೋಟಲ್ ಆಗಿ 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ ನೀವು 99 ರೂಪಾಯಿಗಳನ್ನ ಪಾವತಿಸೋದ್ರ ಮೂಲಕ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಳಬಹುದಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ NTPC ಸಹ ಅಂಡರ್ ಗ್ರಾಜುಯೇಟ್ ಕ್ವಶನ್ ಪೇಪರ್ ಕನ್ಫರ್ಮ್ ಆಗ್ತದೆ, ಅವ್ರಿಗೂ ಸಹ ಹೆಲ್ಪ್ ಆಗ್ಲಿ ಅಂತ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನು ಸಹ ನಿಮಗೆ ಕೊಡ್ತಾ ಇದೀವಿ. ಇವನು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ NTPC ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಸರ್, ನೀವು ಕ್ವಶನ್ ಪೇಪರ್ ಗಳು ಅಷ್ಟೇ ಇದಾವ, ಏನಾದ್ರೂ ಸ್ಟಡಿ ಮಟೀರಿಯಲ್ ಇದೆಯಾ ಅಂತ ಕೇಳಿದ್ರೆ ನಿಮ್ಗೆ ಸೈನ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ RRB ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ಬೋದು, ಮತ್ತೆ ಟೆಕ್ನಿಷಿಯನ್ ಗ್ರೇಡ್ 3 ಆಗಿರ್ಬೋದು, ಎಲ್ಲದಕ್ಕೂ ಜನರಲ್ ಸೈನ್ಸ್ ಅಂತಕ್ಕಂಥದ್ದು ಉಪಯೋಗ ಆಗ್ತದೆ. ಇದರಿಂದ ಒಂದು ಜನರಲ್ ಸೈನ್ಸ್ ಕಿಟ್ ಅಂತ ಮಾಡಿದೀವಿ. ಇದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲವೂ ಒಂದು ಡಿಟೇಲ್ ಆದಂತ ಎಕ್ಸ್ಪ್ಲೇಷನ್ ಇರ್ತದೆ. ಇದ್ರ ಮೇಲೆ ಲಾಸ್ಟಿಗೆ ನಿಮ್ಗೆ ಏನಿರ್ತದೆ ಅಂದ್ರೆ ಒಂದು ಕ್ವಶನ್ ಆನ್ಸರ್ ಗಳನ್ನ ನಾವು ಸಹ ಕೊಟ್ಟಿರ್ತೀವಿ. ಇದನ್ನು ಸಹ ನೀವು ಏನ್ ಮಾಡ್ಬೋದು ಅಂದ್ರು ಅಮೌಂಟ್ ಅನ್ನ ಪೇ ಮಾಡಿ ತೆಗೆದುಕೊಳ್ಬಹುದು. ಇದು ಕ್ವಶನ್ ಪೇಪರ್ ಗಳಲ್ಲಿ ಬರುವುದಲ್ಲ, ಸಪರೇಟ್ ಆಗಿ ಅಮೌಂಟ್ ಅನ್ನ ಪೇ ಮಾಡಿ ತೆಗೆದುಕೊಳ್ಬೇಕಾಗ್ತದೆ. ಇದರ ಜೊತೆಗೆ ನೀವು ಕನ್ನಡದಲ್ಲಿ ಏನಂತಂದ್ರೆ ಹಿಸ್ಟ್ರಿಯ ಒಂದು ನೋಟ್ಸ್ ಅನ್ನು ಸಹ ತೆಗೆದುಕೊಳ್ಬಹುದು. ಇದು ಸಹ ಗ್ರೂಪ್ ಡಿ, NTPC, ALP ಗೆ ಸಹ ಹೆಲ್ಪ್ ಆಗ್ತದೆ. ಅದರ ಜೊತೆಗೆ ಯಾರೆಲ್ಲ ಕರೆಂಟ್ ಅಫೇರ್ಸ್ ಗಾಗಿ ಟ್ರೈ ಮಾಡ್ತಾ ಇದ್ರು ಅವ್ರಿಗೂ ಸಹ ಜನವರಿಯಿಂದ ಡಿಸೆಂಬರ್ ವರೆಗೆ 2024ರ ಕರೆಂಟ್ ಅಫೇರ್ಸ್ ಅವೈಲಬಲ್ ಇದೆ. ಇದನ್ನು ಸಹ ನೀವು ಏನ್ ಮಾಡ್ಬೋದು, ಪೇ ಮಾಡಿ ಇದನ್ನ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಉಪಯೋಗ ಇದೆಯೋ ಅವರು ಇದನ್ನ ತೆಗೆದುಕೊಳ್ಳಿ. ನನ್ನ ನಂಬರ್ ಇದೆ, ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕಾದ್ರೆ ಕರೆಂಟ್ ಅಫೇರ್ಸ್ ನೋಟ್ಸ್ ತಗೊಳ್ಳಿ, ಜನರಲ್ ಸ್ಟಡಿ ಬೇಕಾ ಸೈನ್ಸ್ ಬೇಕಾದ್ರೆ ಸೈನ್ಸ್ ತಗೊಳ್ಳಿ, ಹಿಸ್ಟ್ರಿ ಬೇಕಾದ್ರೆ ಹಿಸ್ಟ್ರಿ ತಗೊಳ್ಳಿ. ಕೇವಲ ನಿಮಗೆ ಕ್ವಶನ್ ಪೇಪರ್ ಅಷ್ಟೇ ಬೇಕಂದ್ರೆ 99 ರೂಪಾಯಿಗಳನ್ನ ಪೇ ಮಾಡಿ ಕೇವಲ ಕ್ವಶನ್ ಪೇಪರ್ ಗಳನ್ನ ಅಷ್ಟೇ ಮಾತ್ರ ತಗೊಳ್ಬಹುದು ಸ್ನೇಹಿತರೆ. ನನ್ನ ನಂಬರ್ ನ ಕೊಟ್ಟಿರ್ತೀನಿ, ಯಾರಿಗೆಲ್ಲ ಬೇಕು ಅವ್ರು ಮೆಸೇಜ್ ಮಾಡಿ ಇವುಗಳನ್ನ ಬಾಯ್ ಮಾಡಬಹುದು ಸ್ನೇಹಿತರೆ. ರೈಲ್ವೆ ಈಗಾಗಲೇ ಹೇಳಿರುವಂತೆ ಪ್ರತಿ ವರ್ಷ ಹೊಸದಾಗಿ ನೋಟಿಫಿಕೇಶನ್ ಹೊಡಿಸ್ತೀನಿ ಅಂತ ಹೇಳಿತ್ತು. ಈಗಾಗಲೇ ಅದರ ಪ್ರಕಾರ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಟಿಫಿಕೇಶನ್ ಈಗಾಗಲೇ ಬಂದಿದೆ. ಎಲ್ಲರೂ ಅಪ್ಲಿಕೇಶನ್ ಮೊನ್ನೆ ಹಾಕಿದ್ದೀರಾ, ಎಕ್ಸಾಮ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ. 2025ರಲ್ಲಿ ಏನೋ ಒಂದು ಇಯರ್ ಸ್ಟಾರ್ಟ್ ಆಗಿದೆ. ಇದರ ಹೊಸ ನೋಟಿಫಿಕೇಶನ್ ಒಂದೊಂದಾಗಿ ಬರ್ತಾ ಇದೆ. ಯಾರೆಲ್ಲ 2024ರಲ್ಲಿ ಟೆಕ್ನಿಷಿಯನ್ RRB ಟೆಕ್ನಿಷಿಯನ್ ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಬರೆದು ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲೋ ಅವರಿಗೆ ಮತ್ತೆ ರೈಲ್ವೆ ಏನಂದ್ರೆ ಹೊಸದಾದ ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದೆ. ಏನಂದ್ರೆ 2025ರಲ್ಲಿ ಬರುವಂತ ಕಾನ್ಫರ್ಮ್ ಆಗ್ಬೇಕಾದಂತ ಟೆಕ್ನಿಷಿಯನ್ ಏನ್ RRB ಟೆಕ್ನಿಷಿಯನ್ ಕಾನ್ಫರ್ಮ್ ಆಗುತ್ತಲ್ಲ ಅದರ ಒಂದು ಏನಂದ್ರೆ ನೋಟಿಫಿಕೇಶನ್ ಕೊಟ್ಟಿದೆ, ಇಂಡೆಂಟ್ ಅನ್ನ ಕೊಟ್ಟಿದೆ. 2025ರಲ್ಲಿ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ ಕರಿತೀರ ಅಂತ ಹೇಳಿದ್ರೆ 6374 ಹುದ್ದೆಗಳ ಒಂದು ನೋಟಿಫಿಕೇಶನ್ ಗೆ ರೈಲ್ವೆ ಬೋರ್ಡ್ ಅಪ್ರೂವ್ ಅನ್ನ ಕೊಟ್ಟಿದೆ. ಈ ಲೆಟರ್ ನೋಡಬಹುದು ನೀವು, 10/6/2025 ಏನಂದ್ರೆ ಒಂದು ಅಪ್ರೂವ್ ಆಗಿದೆ. ಎಲ್ಲಾ ಜನರಲ್ ಮ್ಯಾನೇಜರ್ ಝೋನ್ಗಳಿಗೆ ಇದನ್ನ ಏನಾದ್ರೆ ಲೆಟರ್ ಸೆಂಡ್ ಮಾಡಿದ್ದಾರೆ. ಇದರ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ನೋಟಿಫಿಕೇಶನ್ ಅಂದ್ರೆ ಡಿಟೇಲ್ ಆದಂತ ನೋಟಿಫಿಕೇಶನ್ ನಿಮ್ ಮುಂದೆ ಹೊರಗಡೆ ಬರ್ತದೆ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಅಂತ ಹೇಳ್ತಾರೆ. ಅವಾಗ ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬಹುದು. ಹಾಗಾದ್ರೆ ಎಷ್ಟು ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು? 51 ಕ್ಯಾಟಗರಿಯಲ್ಲಿ ಇದನ್ನ ಅಪ್ಲಿಕೇಶನ್ ಹಾಕ್ಬಹುದು. ಹಾಗಾದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು? ಅವಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಯಾರೆಲ್ಲ 10th ಆಗಿದೆ, 10th ಆದವ್ರು ಅಷ್ಟೇ ಅಲ್ಲ, 10th ಪ್ಲಸ್ ITI ಆಗಿರ್ಬೇಕು, ಆಮೇಲೆ
ಡಿಪ್ಲೊಮಾ ಆಗಿರ್ಬೇಕು, ಡಿಪ್ಲೊಮಾ ಆಧಾರ ಅಪ್ಲಿಕೇಶನ್ ಆಗ್ಬೋದು. ಮತ್ತೆ ನಿಮ್ಗೆ ಗೊತ್ತಿರೋದು ಇದರಲ್ಲಿ ಗ್ರೇಡ್ 1 ಗ್ರೇಡ್ 3 ಅಂತ ಎರಡು ಇರ್ತವೆ. ಇವೆಲ್ಲವೂ 10th ಪ್ಲಸ್ ಮತ್ತೆ ITI ಡಿಪ್ಲೊಮಾ ಆಧಾರ ಎಲ್ಲರೂ ಗ್ರೇಡ್ 3 ಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಗ್ರೇಡ್ 1 ಹಾಕ್ಬೇಕಾದ್ರೆ BSc ಏನಂದ್ರೆ ಡಿಗ್ರಿ ಆಗಿರ್ಬೇಕು. ಇವರೆಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಂತಂದ್ರೆ ಒಂದು ಅವಕಾಶವನ್ನ ಕೊಟ್ಟಿದೆ ಸ್ನೇಹಿತರೆ. ಯಾಕಂದ್ರೆ ರೈಲ್ವೆ ಪ್ರತಿ ವರ್ಷ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದರೆ ಹುದ್ದೆಗಳು ಕಡಿಮೆ ಇದಾವೆ. 6000 ಹುದ್ದೆಗಳು ಕಡಿಮೆ ಆದ್ರೂ ಸಹ ಪ್ರತಿ ವರ್ಷ ಕರಿತೀರ ಅಂತ ಹೇಳೋದ್ರಿಂದ ಹುದ್ದೆಗಳು ಸಹ ಜಾಸ್ತಿ ಆಗುವಂತ ಚಾನ್ಸು ಇದೆ. ನೋಡೋಣ ಯಾವ್ಯಾವ ಒಂದು ಡಿಟೇಲ್ ಆದಂತ ಏನಂದ್ರೆ ಹುದ್ದೆಗಳು ಯಾವ್ಯಾವ ಕಾಲ್ಫಾರ್ಮ್ ಆಗಿದಾವೆ ನೋಡ್ತಾ ಹೋಗೋಣ ಬನ್ನಿ. ನೀವು ಕೆಳಗಡೆ ನೋಡ್ತಾ ಹೋದ್ರೆ ಡಿಟೇಲ್ ಆಗಿ ಎಷ್ಟು ಹುದ್ದೆಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ಫಾರ್ಮ್ ಆಗಿದಾವೆ ಅಂತ ಗೊತ್ತಾಗ್ತದೆ. ಸ್ನೇಹಿತರೆ ನೀವೆಲ್ಲರೂ 51 ಕ್ಯಾಟಗರಿಯಲ್ಲಿ ಕಾಲ್ಫಾರ್ಮ್ ಆಗಿದಾವೆ. ಇಲ್ಲಿ ನೋಡ್ಬೋದು ನೀವು 51 ಕ್ಯಾಟಗರಿಯಲ್ಲಿ ಕಾಲ್ಫಾರ್ಮ್ ಆಗಿದಾವೆ. ಇವೆಲ್ಲವೂ 1 2 3 4 ಈ ತರ 51 ಕ್ಯಾಟಗರಿಯಲ್ಲಿ ಕಾಲ್ಫಾರ್ಮ್ ಆಗಿದೆ. ಇಲ್ಲಿ ಏನಂದ್ರೆ ನೀವು ನೋಡ್ಬೋದು ಬಾಜು ಇಲ್ಲಿ ಪಕ್ಕದಲ್ಲಿ ಡಿಪಾರ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವು ಯಾವ ಡಿಪಾರ್ಟ್ಮೆಂಟ್ ದಲ್ಲಿ ಬರ್ತಾವಂತ. ಇಲ್ಲಿ ಟೆಕ್ನಿಷಿಯನ್ ಗ್ರೇಡ್ 3 ಏನಂದ್ರೆ ಕೆರಿಕಲ್ ಇದನ್ನಂದ್ರೆ ಜನರಲ್ ಸರ್ವಿಸ್ ಅಲ್ಲಿ 16 ಸೀಟ್ ಕಾಲ್ಫಾರ್ಮ್ ಆಗಿದಾವೆ. ಅದೇ ರೀತಿ ಎಲೆಕ್ಟ್ರಿಕಲ್ ಇದಾವೆ, ಅದೇ ರೀತಿ TRDL ಇದಾವೆ. ಇಲ್ಲಿ ನೋಡ್ಬೋದು ನೀವು ನೀವು ITI ಫಿಟ್ರ್ ಆದ್ರೆ ನಿಮ್ಗೆ ಇದೆ. ವರ್ಕ್ಶಾಪ್ ಅಲ್ಲಿ ಜಾಬ್ ಇದೆ. ಆಮೇಲೆ ಬ್ಲಾಕ್ ಸ್ಮಿತ್ ಅಲ್ಲಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವೆ. ಬ್ಲಾಕ್ ಸ್ಮಿತ್ ಅಲ್ಲಿ ಕಾಲ್ಫಾರ್ಮ್ ಆಗಿದಾವೆ. ಬ್ರಿಡ್ಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಆಮೇಲೆ ನೀವು ಟೆಕ್ನಿಷಿಯನ್ ಇವೆಲ್ಲವೂ ಗ್ರೇಡ್ 3 ನಲ್ಲೇ ಬರ್ತವೆ. ಫಿಟ್ರ್ ಆದವ್ರು ಅಪ್ಲಿಕೇಶನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಮಷಿನ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಟ್ರ್ಯಾಕ್ ಮಷಿನ್ ಮೇಲೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಈ ರೀತಿಯ ಟೆಕ್ನಿಷಿಯನ್ ಗ್ರೇಡ್ 3 ಎಲ್ಲಾ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಹುದ್ದೆಗಳು ಇಲ್ಲಿ ನೀವು ದಂಡಿ ಕೊಟ್ಟಿರ್ತಾರೆ ನೋಡ್ತಾ ಹೋಗ್ಬೋದು. ಇನ್ ಕೆಳಗಡೆ ಅದೇ ರೀತಿ ಬಂದ್ರೆ ಗ್ರೇಡ್ 1 ಇದೆ, ಒಂದೇ ಇದೆ. ಅದನ್ನ ತೋರಿಸ್ಬಿಡ್ತೀನಿ ನಿಮಗೆ. 48 ನಂಬರ್ ಇಲ್ಲಿದೆ ನೋಡ್ಲಿ. 48 ನಂಬರ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ ಕೊಟ್ಟಿದ್ದಾರೆ. SNT ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಟೋಟಲ್ ಆಗಿ ಎಷ್ಟಿದೆ ಅಂತಂದ್ರೆ 182 ಹುದ್ದೆ. 182 ಹುದ್ದೆ ಇದೆ. ಇದು ಒಂದೇ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕುವಂತದ್ದು ಬರ್ತೈತಿ. ಯಾರೆಲ್ಲ BSc ಆಗಿದ್ದಾರೆ ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಅದನ್ನ ಬಿಟ್ರೆ ಉಳಿಕಿದ ಎಲ್ಲವೂ 51 ಕ್ಯಾಟಗರಿ ಏನಿದಾವಲ್ಲ ಇದರಲ್ಲಿ ಒಂದ್ ಬಿಟ್ರೆ 50 ಕ್ಯಾಟಗರಿ ಬರುವಂತವ್ ಎಲ್ಲವೂ ಏನಂತಂದ್ರೆ ಯಾರೆಲ್ಲ ITI ಮಾಡಿದ್ರು, SLC ಪ್ಲಸ್ ITI ಇದೆಯೋ, ಡಿಪ್ಲೊಮಾ ಆಗಿದೆಯೋ ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಮುಂದೆ ಒಂದು ಡಿಟೇಲ್ ಆದಂತ ನೋಟಿಫಿಕೇಶನ್ ಬಿಟ್ರೆ ಅಂದ್ರೆ ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕಾಗಿ ನೀವೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾಯ್ತಾ ಇದ್ರು ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.